ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್. ಈ ಲಾಗ್ನ ಮಾರ್ನಿಂಗ್ದಿಂದ ಸ್ಟಾರ್ಟ್ ಮಾಡತ್ತೇನು. ಮಾರ್ಗಶಿರ ಮಾಸದಾಗ ಗುರುವಾರ ಲಕ್ಷ್ಮೀ ಪೂಜೆ ಮಾಡ್ತಾರು. ಹಂಗೆ ನಮ್ಮ ಮನ್ಯಾಗನೂ ಪದ್ಧತಿ ಐತಿ ಲಕ್ಷ್ಮೀ ಪೂಜಾ ಗುರುವಾರದಾಗ ಮಾಡೋದ. ಮತ್ತು ಅದರದ ಬೆಳಿಗ್ಗೆದ್ದ ಪೂಜಾದೆಲ್ಲ ತಯಾರಿ ಮಾಡತ್ತಿರು ಹತ್ತಿರ. ನಾನು ಮನ್ಯಾಗ ಪರಿಶೀಲಿಸೋದು ಮತ್ತು ಅಡುಗೆ ಮಾಡೋದು ಇದು ಸ್ವಲ್ಪ ಎಲ್ಲ ಬೇಗ ಕೆಲಸ ಮುಗಿಸಿ ಬ್ಯಾಂಕಿಗೂ ಹೋಗೋದಿತ್ತು. ಈ ಕಡೆ ಹತ್ತಿರ ಪೂಜಾ ತಯಾರಿ ನಡೆಸಿರು. ಇದೆಲ್ಲ ಆಗಿ ಸಾನುನ ರಿಷಿನ ಹೊರಗೆ ಸ್ಕೂಲಿಗೆ ರೆಡಿ ಮಾಡಿ ಆಕೆ ಆಟೋ ಬರ್ತೈತೆ ಅಂತ ನಿಲ್ಲಿಸಿದ್ದು. ಆಕೆ ಸಾನು ಆಟೋ ಬಂತು ಹೋದಳು. ಅದಾದಮೇಲೆ ಒಂಟಿದವ ಬಂದ. ಇವು ರಿಷಿ ಇನ್ನೂ ಹೋಗಿರಲಿಲ್ಲ. ಹಾಗಾಗಿ ರಿಷಿ ರಿಯಾನ ಇಬ್ಬರು ಕುಣಿಸೋನು ಅಂತಂದು ಅವರಿಬ್ಬರನ್ನು ಒಂಟಿ ಮ್ಯಾಗ ಕುಣಿಸಿದ್ದು. ಇಬ್ಬರು ಸ್ವಲ್ಪ ಅಳಾತಿರು ಸ್ಟಾರ್ಟಿಂಗ್ ಕೂಡಿರ್ಬೇಕಾದ್ರೆ. ಆ ನಂತರ ಸ್ವಲ್ಪ ಹೊತ್ತು ಮುಂದೆ ಒಂದು ಅರ್ಧ ತನಕ ಹೋದ ತಕ್ಷಣ ಅವರಿಬ್ರಿಗೂ ಚಲೋ ಅನ್ಸಕ್ಕೆ ಹಿಡಿತು. ಇಬ್ಬರು ಅಳೋದನ್ನು ನಿಲ್ಲಿಸಿರು. ಮತ್ತು ನಾವು ಸಣ್ಣಾಗಿರ್ತಾಗ ಹಿಂಗೆ ಒಂಟಿ ಮ್ಯಾಗ ಕುಂತಿದ್ದು ಭಾಳ ಚಲೋ ಅನ್ನಿಸ್ತೈತಿ. ಹಾಗಾಗಿ ಈಗ ಮನೆ ಮುಂದೆ ಬಂದಾಗ ನಮ್ಮ ಹುಡುಗರಿಗೂ ಎಕ್ಸ್ಪೀರಿಯೆನ್ಸ್ ಮಾಡ್ಸೋಣ ಅಂತ ಕುಣಿಸಿದ್ದು. ಮತ್ತು ನಮ್ಮ ಸಾನು ಆಗ ಜಲ್ದಿ ಆಟೋ ಬರಂತಲಿ ಹೋಗಿಳು. ಸೊ ನಂಗೆ ಭಾಳ ಬೇಜಾರಾಯಿತು. ಇವಂಗೆ ಒಂಟಿದವಂಗೆ ಹೇಳಿದ್ದು ನಾಳೆ ಮತ್ತು 9 ಗಂಟೆಗೆ ಬಾಪ ನಮ್ಮ ಇನ್ನೊಂದು ಹುಡುಗಿನ ಕುಣಿಸೋದೈತೆ ಅಂತ ಹೇಳಿದ್ದೇವೆ. ಬಟ್ ಅವ ಬರ್ತಾನೋ ಇಲ್ಲೋ ಗೊತ್ತಿಲ್ಲ. ಸೊ ವೇಟ್ ಮಾಡತ್ತಿದ್ದು ನೆಕ್ಸ್ಟ್ ಡೇ. ಇಲ್ಲಿ ರಿಯಾ ಅಲ್ಲಿ ಒಂಟಿ ಮ್ಯಾಗ ಕುಂತು ಬಂದ ಖುಷಿಲೇ ಜೋಕಾಳಿದಾಗ ಆಡ್ತೇನೋ ಅಂತಂದು ಜೋಕಾಳಿ ಆಡತ್ತಿಳು. ಹೋಗುವಾಗ ಅಳಾತಿಳು ಅದ್ರ ಮ್ಯಾಗ ಕುಂತ. ಅದ್ರ ಮ್ಯಾಗಿದ್ದು ಇಳಿಸ್ ನಂತರ ಮತ್ತು ಅಳಾಕೆ ಹಿಡಿದಳು. ಹಾಗಾಗಿ ಆಕಿನ ರಮ್ಸಾಕ್ ಮತ್ತು ಜೋಕಾಳಿ ಹಾಕಿ ಕುಣಿಸಿ ಆಟ ಆಡ್ಸತ್ತಿರು ನಮ್ಮನ್ನ. ಮೊದಲೇ ಹೇಳ್ದಂಗೆ ಇವತ್ತು ಗುರುವಾರ ಲಕ್ಷ್ಮೀ ಪೂಜೆ ಇತ್ತು. ನಮ್ಮ ಮಮ್ಮಿ ಮನ್ಯಾಗೂ ಅದು ಪೂಜೆ ಮಾಡ್ತಾರು. ಹಾಗಾಗಿ ಅವರು ಅದನ್ನು ಬೆಳಿಗ್ಗೆನ ಎಲ್ಲ ರೆಡಿ ಮಾಡ್ಕೊಂಡು ಬೆಳಿಗ್ಗೆನ ಪೂಜೆ ಮಾಡ್ತಾರು. ಈಗ ಅದ್ರ ಪೂಜಾದ ಪುಸ್ತಕನ ಮಾತ್ರ ಸಂಜೆ ಕೊಡ್ತೇವೆ. ಪೂಜೆ ಎಲ್ಲನೂ ಬೆಳಿಗ್ಗೆನೇ ಮಾಡಿರ್ತೇವೆ. ಸಂಜೆಗೆ ಜಸ್ಟ್ ಆರತಿ ಹಚ್ಚಿ ಆರತಿ ಬೆಳಗಿ ಪುಸ್ತಕ ಅಷ್ಟು ಓದುತ್ತೇವೆ. ಮತ್ತೇನಾದರೂ ದೇವರಿಗೆ ನಿವೇದ್ಯ ಅಷ್ಟು ಮಾಡಿ. ಈಗ ನಮ್ಮ ಅತ್ತಿರಲ್ಲಿ ಪುಸ್ತಕ ಓದತ್ತಾರು. ಸಾನು ನಾನು ಅತ್ತಿರು 3 ಜನ ಕೂಡಿ ಪುಸ್ತಕ ಓದಿ ಪೂಜೆ ಮಾಡತ್ತಿದ್ದು. ರಿಷಿ ರಿಯಾನು ಅವ್ರ ಮನ್ಯಾಗನು ಪೂಜೆ ಇತ್ತು. ಅಲ್ಲಿ ಪುಸ್ತಕದ ಓದ್ತಾರು ಸಾಯಂಕಾಲ ಹೊತ್ತಿಗೆ. ಹಾಗಾಗಿ ಅವರಿಬ್ಬರೂ ಅಲ್ಲಿ ಕುಂತಿರು. ಮತ್ತು ಪೂಜಾ ಟೈಮಿಗೆ ಗದ್ದಲಾಗ್ತೈತಿ ಅಂತಂದು ಅವ್ರನ್ನ ಅಲ್ಲಿ ಕುಣಿಸಿ ಈಕಿನ ಇಲ್ಲಿ ಕುಣಿಸಿ ನಮ್ಮದು ನಾವು ಪೂಜೆ ಮಾಡತ್ತಿದ್ದು. ಗುರುವಾರ ಲಕ್ಷ್ಮೀ ಪೂಜಾದನ ವಿಧಿವಿಧಾನ ಎಲ್ಲ ಸ್ವಲ್ಪ ಬೇರೆ ಇರ್ತೈತಿ. ಈಗ ನಾವು ಶ್ರಾವಣ ಮಾಸದಾಗ ಲಕ್ಷ್ಮೀ ಪೂಜೆ ಮಾಡೋದಾಗಿರ್ಬೋದು ಮತ್ತು ದೀಪಾವಳಿಯಾಗ ಮಾಡೋ ಲಕ್ಷ್ಮೀ ಪೂಜೆ ಬೇರೆ ಇರ್ತೈತಿ. ಇದು ಲಕ್ಷ್ಮೀ ಪೂಜಾನ 5 ಗಿಡಗಳ ತಪ್ಪಲ ತಂದು ತಮ್ಮ ಕಳಶಿದಾಗಿಟ್ಟ ಪೂಜೆ ಮಾಡೋದು. ಮತ್ತು ಆ ದೇವ್ರದ್ದು ಪುಸ್ತಕ ಇರ್ತೈತಿ. ಅದನ್ನು ಪುಸ್ತಕ ಕಂಪ್ಲೀಟ ಸಂಜೆಗೆ ಓದಬೇಕು. ಈಗ ಅದೆಲ್ಲ ಮಂಗಳಾರತಿ ಆಯಿತು, ಪೂಜೆನೂ ಆಯಿತು. ರಾತ್ರಿ ಊಟಕ್ಕೆ ಪಾಲಕ್ ಪನ್ನೀರ್ ಮಾಡ್ಬೇಕಂತಂದು ಪಾಲಕನ ಕುದಿಸಾತೀನಿ. ಪಾಲಕನ ಒಂದು ಕಡೆ ಕುದಿಯಾಕಿಟ್ಟ, ಇನ್ನೊಂದು ಕಡೆನ ಮಿಕ್ಸರ್ದಾಗ ಟೊಮೆಟೊ ಮತ್ತು ಉಳ್ಳಾಗಡ್ಡಿದ ಇವೆರಡರದ್ದು ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಳತ್ತೀನಿ. ಇದನ್ನು ಈ ಪಾಲಕ್ ಪನ್ನೀರ್ಗೆ ಎಲ್ಲನೂ ಪೇಸ್ಟ್ ಹಾಕೋದು, ಯಾವುದು ಇದನ್ನು ಹಾಕಂಗಿಲ್ಲ. ಹಾಗಾಗಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊದಷ್ಟು ಸಪ್ರೇಟ್ ಪೇಸ್ಟ್ ಮಾಡ್ಕೊಳತ್ತೀನಿ. ಉಳ್ಳಾಗಡ್ಡಿ ಟೊಮೆಟೊ ಪೇಸ್ಟ್ ಮಾಡೋತನ ಅಂದ್ರೆ ಈ ಕಡೆ ಪಾಲಕನು ಕುದ್ದಿರ್ತೈತಿ. ಅದೇನು ಭಾಳ ಹೊತ್ತು ಹಿಡಿಯಂಗಿಲ್ಲ. ಪಾಲಕ್ ಬಾಯ್ಲ್ಡ್ ಆಗಾಕ ಸಾಫ್ಟ್ ಇರ್ತೈತಿ. ಸೊ ಜಲ್ದಿನ ಬಾಯ್ಲ್ಡ್ ಆಗ್ತೈತಿ. ಈಗ ಪಾಲಕನ್ನು ಕುದ್ದು ಅದನ್ನು ನೀರು ಬಸದ ಸ್ವಚ್ಛಂಗಿ ತೊಳೆದು ಅದನ್ನು ಮತ್ತು ಮಿಕ್ಸರ್ ಜಾರ್ಗೆ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊತೀನಿ. ಇದು ಫುಲ್ ಗ್ರೇವಿ ಎಲ್ಲ ಪೇಸ್ಟ್ದಾಗ ಬರ್ತೈತಿ. ಈಗ ಪನ್ನೀರ್ ಕ್ಯೂಬ್ಸ್ ತೊಗೊಂಡು ಅದಕ್ಕೆ ಸ್ವಲ್ಪ ಖಾರ ಅರಿಶಿನ ಹಾಕಿ ಸ್ವಲ್ಪ ಮ್ಯಾಗ್ನೇಟ್ ಮಾಡ್ತೀನಿ. ಒಂದು 5ರಿಂದ 10 ನಿಮಿಷ ಮ್ಯಾಗ್ನೇಟ್ ಮಾಡಿ ಆ ನಂತರ ಇವನ್ನ ಸ್ವಲ್ಪ ಶಾಲೋ ಫ್ರೈ ಮಾಡಬೇಕು. ಪನ್ನೀರ್ನ ಡೀಪ್ ಫ್ರೈ ಮಾಡೋಕ್ಕಿಂತನೂ ಶಾಲೋ ಫ್ರೈ ಮಾಡಿದ್ರೇ ಚಲೋ. ಸ್ವಲ್ಪ ಅಷ್ಟ ಕಡಿಮೆ ಎಣ್ಣೆನೂ ಹತ್ತೈತಿ ಮತ್ತು ಜಾಸ್ತಿ ಆಯಿಲ್ಲು ಹತ್ತಂಗಿಲ್ಲ. ಲೈಟಾಗಿ ಶಾಲೋ ಫ್ರೈ ಮಾಡಿ ತಕ್ಕೊಂಬಿಡೋದ ಇವನ್ನ. ಇವಕ್ಕೆ ಪನ್ನೀರ್ಗಳಿಗೆ ಸ್ವಲ್ಪ ಖಾರ ಉಪ್ಪು ಅರಿಶಿನ ಎಲ್ಲ ಸ್ವಲ್ಪ ಹತ್ಕೊಳ್ಳಿ ಅಂತ ಕಾರಣಕ್ಕೆ ಇದನ್ನ ಸ್ವಲ್ಪ ಶಾಲೋ ಫ್ರೈ ಮಾಡೋದ.
ಒಂದು ಕಡೆ ತಕ್ಕೊಂಡು ಇಟ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಹುರಿದ ನಂತರ ತೆಗೆದಿಡೋದ. ಇದಾದ ನಂತರ ಇನ್ನು ನಾವು ಗ್ರೇವಿ ಮಾಡೋಕೆ ಒಗ್ಗರಣೆ ಕೊಡೋದ. ಒಂದು ಬೋಗಾಣಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಲವಂಗ, ದಾಲ್ಚಿನ್ನಿ, ಪಲಾವ್ ಎಲೆ, ಬಾದಾಮ್ ಫೂಲ ಮತ್ತು ಇಷ್ಟನ್ನು ಎಲ್ಲ ಹಾಕಿ ಸ್ವಲ್ಪ ಹುರಿಯೋದು. ಇದೆಲ್ಲ ಹುರಿದಾದ ನಂತರ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ಳೋದ. ಒಂದು 2 ಚಮಚೆ ತನಾರೆ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು, ಯಾಕಂದರೆ ಗ್ರೇವಿ ಸ್ವಲ್ಪ ಜಾಸ್ತಿ ಮಾಡತ್ತಿದ್ದು. ಸೊ 2 ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅಲ್ಲ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗೆ ಹುರಿಬೇಕು. ಅದು ಹುರಿದಾದ್ಮೇಲೆ ನಾವೀಗ ಆಲ್ರೆಡಿ ಮಾಡಿಟ್ಕೊಂಡಿರೋ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಪೇಸ್ಟ್ನ ಅದಕ್ಕೆ ಆ್ಯಡ್ ಮಾಡೋದು. ಈಗ ಇಲ್ಲಿ ಅಲ್ಲ ಬೆಳ್ಳುಳ್ಳಿಗೆ ಸ್ವಲ್ಪ ಅರಿಶಿನ ಮತ್ತು ಮನ್ಯಾಗನ ಮಸಾಲ ಪೌಡ್ರ್ ಮಾಡಿಟ್ಟಿರೋದು ಅದನ್ನು ಎಣ್ಣೆಗನ ಹಾಕಿದ್ದು. ಅದಾದ ನಂತರ ಇದು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಪೇಸ್ಟನ್ನ ಹಾಕ್ಕೊಂಬಿಡೋದು. ಇದು ಸ್ವಲ್ಪ ಎಣ್ಣೆ ಬಿಡೋ ತನಕ ಫುಲ್ ಹುರಿಬೇಕು. ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಸ್ವಲ್ಪ ಹಿಂಗೆ ನೋಡಿ ಮ್ಯಾಗ ಅರಿಶಿನ ಕಾಣೋ ಥರ ಹೀಗೆಲ್ಲ ಎಣ್ಣೆ ಬಿಟ್ಕೋಬೇಕು. ಆವಾಗ ಅಷ್ಟೊತ್ತನ ಹುರಿಬೇಕು. ಅದಾದಮೇಲೆ ಖಾರ ಮತ್ತು ಧನಿಯಾ ಪುಡಿ, ಜೀರಾ ಪೌಡ್ರ ಇವನ್ನ ಸ್ವಲ್ಪ ಹಾಕಿ ಹುರಿಯೋದು. ಆನಂತರ ಪನ್ನೀರ್ ಮಸಾಲ ಪಾಕಿಟ್ ಅಂತ ಸ್ಪೆಷಲಿ ಇರ್ತೈತಿ, ಅದು ಪನ್ನೀರ್ಗೆ ಅಂತನ. ಸೊ ಆ ಮಸಾಲ ಸ್ವಲ್ಪನ ಆ್ಯಡ್ ಮಾಡೋದು. ಇದಿಷ್ಟನ್ನು ಹುರಿದ ನಂತರ ಸ್ವಲ್ಪ ಒಂದು 5-10 ನಿಮಿಷ ಇದನ್ನು ಏನಾರೇ ಮುಚ್ಚಿ ಪ್ಲೇಟ್ ಮುಚ್ಚಿ ಮತ್ತು ಸ್ವಲ್ಪ ಹುರಿಯೋದು. ಇದನ್ನು ನಾವು ಗ್ರೇವಿ ಇದನ್ನು ಸ್ಟಾರ್ಟಿಂಗ್ ಬೇಸ್ ಎಷ್ಟು ಚೆನ್ನಾಗಿ ಹುರಿತೇವೋ ಅಷ್ಟು ಟೇಸ್ಟ್ ಚಲೋ ಬರ್ತೈತಿ. ಯಾಕಂದರೆ ಉಳ್ಳಾಗಡ್ಡಿದ ಭಾಳ ಹಸಿ ಸ್ಮೆಲ್ ಇರ್ತೈತಿ. ಅದು ಸ್ವಲ್ಪ ಜಾಸ್ತಿ ಹುರಿದು ಅದನ್ನೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಹುರಿಬೇಕು. ಅಂದಾಗ ಅದು ನಮ್ಮದು ಗ್ರೇವಿ ಚೆನ್ನಾಗಿ ಟೇಸ್ಟ್ ಬರ್ತೈತಿ. ಈಗ ಅದೆಲ್ಲ ಉಳ್ಳಾಗಡ್ಡಿ ಸ್ಮೆಲ್ ಹೋದ ನಂತರ ಜಾಸ್ತಿ ಎಣ್ಣೆ ಬಿಟ್ಕೊಂಡ ನಂತರ ಆ ಟೈಮಿಗೆ ನಾವು ಪಾಲಕ್ದು ಪೇಸ್ಟ್ ಏನಿರ್ತೈತಿಲ್ಲ ಅದನ್ನು ಆ್ಯಡ್ ಮಾಡೋದು. ಅನಿಸಿತ್ತಂದ್ರೆ ಆವಾಗ ಸ್ವಲ್ಪ ಒಂದು ಜರ ನೀರು ತೊಗೊಂಡು ನೀರು ಹಾಕಿ ನಮಗೆ ಎಷ್ಟು ಥಿಕ್ ಬೇಕಂದ್ರೆ ಥಿಕ್ಕ ಇದ್ರೆ ನಡಿತೈತಿ. ಸ್ವಲ್ಪ ತಿಳು ಬೇಕಾಗಿತ್ತಂದ್ರೆ ತಿಳು ಮಾಡ್ಕೊಳಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋದು. ನೀರು ಆ್ಯಡ್ ಮಾಡಿಕೊಂಡು ಆವಾಗ ಸ್ವಲ್ಪ ಕುದಿಯಾಕೆ ಬಿಟ್ಬಿಡೋದು. ನಾ ಆಲ್ರೆಡಿ ಹೇಳಿದ್ದೆ ಪನ್ನೀರ್ದು ಮಸಾಲ ಅಂತ ಸ್ಪೆಷಲಿ ಇರ್ತೈತಿ. ಅದರದ್ದು MTR ಪನ್ನೀರ್ ಮಸಾಲ ಅದನ್ನು ಸ್ವಲ್ಪ ಹಾಕಿ ಇದನ್ನು ಮಾಡೋದು. ಒಂದು ಜರ ಲೈಟಾಗಿ ಇದು ಪಾಲಕ್ ಕುದ್ದಿದ ತಕ್ಷಣ ಆಲ್ರೆಡಿ ನಾವು ಪಾಲಕ್ನ ಕುದಿಸಿರ್ತೀವಿನ, ಹಾಗಾಗಿ ಇಲ್ಲಿ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರು ಹಾಕಿ ಕುದ್ದಿದ ತಕ್ಷಣ ನಾವು ಪನ್ನೀರ್ ಆ್ಯಡ್ ಮಾಡೋದು. ಮತ್ತು ಈಗ ನಮ್ಮದು ಪಾಲಕ್ ಪನ್ನೀರ ರೆಡಿ ಆಗಿರ್ತೈತಿ. ನಾವು ಚಪಾತಿ ಜೊತೆ ಇಲ್ಲ ಪರೋಟ ಜೊತೆ ತಿಂದರೆ ಚಲೋ ಅನ್ನಿಸ್ತೈತಿ. ಹಾಗಾಗಿ ನಾವು ಇವತ್ತು ಚಪಾತಿ ಮಾಡಿದ್ದು. ಸೊ ಈಗೆಲ್ಲ ಅಡುಗೆ ರೆಡಿಯಾಗಿತ್ತು, ಎಲ್ಲರಿಗೂ ಊಟಕ್ಕೆ ಹಾಕಿ ಕೊಡತ್ತಿದ್ದು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಮತ್ತು ಎಲ್ಲರನ್ನ ನಿಮ್ಮನ್ನ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೈ ಫ್ರೆಂಡ್ಸ್.